ಗೈಸ್ ಏನ್ ವಿಷಯ ಗೊತ್ತಾ, ತೆಲಂಗಾಣ ಕಡೆ ಬಂದಿದ್ದೇವು, ಇಲ್ಲಿ ಒಬ್ರು ಕನ್ನಡ ಮಾತಾಡೋರು ಸಿಗಾಗತ್ತಿಲ್ಲ. ನಾವ್ ಕನ್ನಡದಾಗ ಮಾತಾಡ್ತೀವಿ, ಅವ್ರು ಬಂದ್ರು ಅವ್ರು ಕನ್ನಡ ಮಾತಾಡಲ್ಲ. ಅಂತ ಜನ ನೋಡ್ರಿ ಅಲ್ಲ. ಬಟ್ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರ, ನಮ್ ಕರ್ನಾಟಕದವ್ರು ನಮ್ ಕನ್ನಡಿಗರು ತುಂಬಾ ಒಳ್ಳೆ ಮನ್ಸಿನವರು, ಧಾರಾಳ ಮನ್ಸಿನವ್ರು. ಯಾಕಂದ್ರೆ ನಮ್ ಕಡೆಲ್ಲ ಬೇರೆ ಬೇರೆ ಕಡೆಯವರು ಎಲ್ಲ ಬಂದಿರ್ತಾರ, ಅವ್ರಿಗೆ ನಮ್ ಕನ್ನಡ ಭಾಷೆ ಬರಲ್ಲ. ಆದ್ರೆ ಅವ್ರಿಗೆ ಕನ್ನಡ ಕಲಿಲಿ ಅಂತ ಹೇಳಿ ನಾವ್ ಅವ್ರ ಭಾಷೆ ಕಲ್ತು ಅವ್ರಿಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀವಿ. ಯಾಕಂತಂದ್ರೆ ಭಾಷೆ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ನಾವ್ ಹೇಳೋದ್ ಅರ್ಥ ಆದ್ರೆ ಸಾಕು ಅನ್ನೋ ಒಂದು ಮನೋಭಾವ ನಮ್ಗೆ ಇರ್ತೈತಿ. ಬಟ್ ಇಲ್ಲಿ ಹಂಗಿಲ್ಲ ನೋಡ್ರಿ. ಅವ್ರ ಭಾಷೆ, ಅವ್ರ ಊರು, ಅವ್ರ ಪ್ಲೇಸ್ ಏನಿರ್ತವಲ್ಲ ಅದೇ ಅವ್ರಿಗೆ ಇಂಪಾರ್ಟೆಂಟ್. ಸೀರಿಯಸ್ಲಿ ಅಂದ್ರೆ ನಮ್ ಕನ್ನಡದವ್ರ ಮೇಲೆ ಅವ್ರು ಯಾರು ಬೀಳಕ್ ಸಾಧ್ಯ ಇಲ್ಲ. ನಮ್ ಕನ್ನಡದವ್ರ ತರ ಮನಸ್ಸು ಯಾರಿಗೂ ಇರಕ್ ಸಾಧ್ಯ ಇಲ್ಲ. ಸೀರಿಯಸ್ ಕನ್ನಡದ ನಮ್ ಕರ್ನಾಟಕದಾಗ ಎಷ್ಟು ಜನ ಅದಾರಲ್ಲ, ಇವ್ರು ಯಾರು ನಮ್ ಕರ್ನಾಟಕದವ್ರ ಮ್ಯಾಲ ಒಂದ್ ಬಲಗಾಲಷ್ಟಿಗೂ ಸಮ ಆಗಕ್ ಸಾಧ್ಯ ಇಲ್ಲ. ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ, ನಾವು ಮನುಷ್ಯರಿಗೂ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂತಂದ್ರೆ ನಾವು ಹೇಳೋದು ಅರ್ಥ ಆಗ್ಬೇಕು ಅನ್ನೋ ಕಾರಣ. ಬಟ್ ಇಲ್ಲ ಹಂಗೇನಿಲ್ಲ, ಅರ್ಥ ಆದ್ರೆ ಆಗ್ಲಿ ಆಗಿದ್ದಕ್ಕೆ ಆಗ್ಲಿ ನಮ್ಗೇನಾಗಬೇಕು, ನಮ್ಮ ಭಾಷೆ ಅಂತ ನಾವು ಬಿಟ್ಕೊಡ್ಬಾರ್ದು ಅನ್ನೋ ಮನೋಭಾವ ಅವ್ರಿಗೆ ಇರ್ತೈತಿ. ಇದು ಲಾಸ್ಟ್ ಬೌಂಡ್ರಿ ತೆಲಂಗಾಣ ಆಲ್ರೆಡಿ ಒಳಗ್ ಬಂದ್ಬಿಟ್ಟಿಲ್ಲ ನೋಡಿ. ಇಲ್ಲಿ ಯಾವ್ದೋ ಸಾರಿ ತಮಿಳ್ನಾಡು ನೋಡ್ರಿ. ನಮ್ಗೆ ಅವ್ರದ್ದು ಇದನ್ನೇ ಬರಂಗಿಲ್ಲ, ತೆಲಂಗಾಣ ತಮಿಳ್ನಾಡು ಯಾವ ನಮ್ ನೋಡ್ರಿ ಒಂದೇ ಕರ್ನಾಟಕ. ಕರ್ನಾಟಕ ಅಷ್ಟೇ. ಕನ್ನಡ ಕರ್ನಾಟಕ, ತಮಿಳ್ನಾಡು, ತೆಲುಗು, ಆಂಧ್ರ ಏನೋ ನನ್ಗೆ ಗೊತ್ತಿಲ್ಲ. ಅಲ್ಲಿ ಯಾವ್ದೋ ಒಂದು ದೇವಸ್ಥಾನ ಅದ, ಅದನ್ನ ನೋಡ್ಕೊಂಡು ಗೊತ್ತಿಲ್ಲ ನಮ್ ಕರ್ನಾಟಕ ಬೇಕಾದ್ರೆ ನಮ್ ಕರ್ನಾಟಕ ನಮ್ಗೆ ಚಂದ. ಎಸ್ ಫೈನಲಿ ಯೂ ಟರ್ನ್ ಅಂತೂ ತಗೊಂಡ್ ಗೆಸಿಂದ ಮುಂದಕ್ಕೆ ಹೋಗಿ ಹಿಂದಕ್ ಬಂದು ಕರೆಕ್ಟ್ ರೂಟಿಗೆ ಹೊಂಟಿ ನೋಡ್ರಿ. ಇದು ಯಾವ್ದೋ ಶಿವ ಪಾರ್ವತಿ ದೇವಸ್ಥಾನ ಇದ್ದಾಗ ಕಾಣಿಸ್ತದ. ಸೊ ಅದಕ್ಕೆ ಇದನ್ನ ನೋಡ್ಬೇಕಂತ ಹೇಳಿ ಹೋಗತ್ತೀವಿ. ನೋಡೋ ಮ್ಯಾಲೋ ಗೊತ್ತಾಗ್ತೈತಿ. ನಾನ್ ಅನ್ಕೊಂಡೇನಿ ಶಿವ ಪಾರ್ವತಿ ಅಂತೇಳಿ, ಅಣ್ಣನ ಅದನ್ನೇ ಹೇಳತ್ತಲ್ಲ ಶಿವ ಪಾರ್ವತಿ ಹಾಸ್ಪಿಟಲ್ ಇದು ದೇವಸ್ಥಾನ ಅದ ಅಂತ ಹೇಳಿ. ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತೈತಿ. ಮೇ ಬಿ ಶಿವ ಪಾರ್ವತಿ ಗುಡಿ ಹಿಂಗೆ ಇರ್ತದ, ಅದ್ರ ಮೇಲೆ ಗೆಸ್ ಮಾಡಿದೇವು. ಹೋಗಂಬರ್ರಿ, ಗುಡ್ಡ ಏರಾಕತ್ತೀವಿ ಬೌ ಅಂತ ಹೇಳಿ. ವಾವ್, ವ್ಯೂ ನೋಡಿ ಹೆಂಗ್ ಕಾಣಿಸ್. ಗುಡ್ಡದ ಮ್ಯಾಲಿಂದ ಕೆಳಗ್ ನೋಡೋ ವ್ಯೂ ಬೇರೆ ಇರ್ತದೆ. ಮುಂದ್ ನೋಡಿ ಸೋನಿ, ಮುಂದ್ ನೋಡಿ ಓಡಿಸು ಕಿರಿಕಿರಿ. ಸೀರಿಯಸ್ಲಿ ಗೈಸ್ ನೋಡ್ರಿ ಎಷ್ಟು ಸಖತ್ತದ ಗುಡಿ ಅಲ್ಲ. ನೋಡಿ ಎಲ್ಲ ಫುಲ್ ಪ್ಲೇಸಸ್ ಅದ, ಗಾಡಿ ಗಿಡಿ ನಿಂದ್ರಸ್ಲಾಕ. ನನ್ನ ಗಾಡಿ ಇಲ್ಲಿ ನಿಂದ್ರಸೀನಿ, ಇವಾಗ ಇವನಿಗೆ ಇಲ್ಲಿ ನಿಂದ್ರಸೀನಿ, ನಾನೀಗ ಮುಂದೆ ನಡೆದೀನಿ. ಸಖತ್ತದ. ನಾವು ಏನು ಪ್ಲಾನೇ ಇರಲಿಲ್ಲ, ಅಚಾನಕಾಗಿ ಬಂದ್ವಿ. ಮುಂದೆ ಬಂದಂಗೆ ಚಲೋ ಗುಡಿನ ಹುಡುಕಿದ್ವಿ ಬಿಡು ನಾವು. ಮಸ್ತ್ ಐತಿ. ಪ್ಲೀಸ್ ಪುಟ್ ಗಾರ್ಬೇಜ್ ಓನ್ಲಿ ಇನ್ ಡಸ್ಟ್ಬಿನ್. ಓಕೆ ಕ್ಯಾಮ್ರಾ ಎಲ್ಲ ಅಲೋಡ್ ಇಲ್ಲ ಅಂತ ಹಾಕ್ಯಾರಪ್ಪ ಇಲ್ಲಿ. ಏನು ಗೊತ್ತಾ ನಿಮ್ಗೆ, ಇದು ತೆಲುಗು ಓದಕ್ ಬರಂಗಿಲ್ಲ, ಇಂಗ್ಲೀಷ್ ಮಾತ್ರ ಓದಕ್ ಬರ್ತದೆ. ಇದನ್ನು ಓದಕ್ ಬಂದಿಲ್ಲ ಅಂತಂದ್ರೆ ನಾವು ಹೆಂಗೆ ತಮಿಳು ಸಾರಿ ಇದು ತಮಿಳು ಓದಕ್ ಬರಂಗಿಲ್ಲ. ಇಂಗ್ಲೀಷ್ ಓದಿ ಅರ್ಥ ಮಾಡ್ಕೊಂತೀವಿ, ಇಂಗ್ಲೀಷ್ನು ಓದಕ್ ಬಂದಿಲ್ಲ ಅಂತಂದ್ರೆ ಇದು ನೋಡಿ ಅರ್ಥ ಮಾಡ್ಕೊಂತೀವಿ. ಇಲ್ಲಿ ಇದು ಮಾಡೋದು ಅಲೋಡ್ ಇಲ್ಲ ಅಂತ ಹೇಳಿ ಗೀಸಿಂದ ಅಲ್ಲ. ಎಷ್ಟು ಮನುಷ್ಯನ ತಲೆ ಹೆಂಗೆ ನೋಡ್ರಿ. ವಾವ್, ನಾಯ್ಕನು ನೋಡ್ರಿ ಹೆಂಗೆ ಮಕ್ಕಳದ. ಎಪ್ಸಮ್ ಅದಕ್ಕೆ ಬೇಡ, ನೆಮ್ಮದಿ ನಿದ್ದೆ ಮಾಡಾಕತ್ತೈತಿ. ಕಾಯಿಗೆ ತೊಗೊಳ ಮತ್ತೆ ಯಾಕೋ ಕರೆಯಲಾಗೇನಲ್ಲ ಕಾಯಿ ತೊಗೊಳಕ. ನಮ್ಮ ಕಡೆಗೆ ಅದ್ರ ಬರ್ರಿ 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 ಅಂತ ಕರಿತಿದ್ರು. ಇಲ್ಲಿ ಕರೆಯಂಗಿಲ್ಲ, ಬೇಕಾದ್ರೆ ತೊಗೊಂತಾರೆ, ಇಲ್ಲಾಂದ್ರೆ ಬಿಡ್ತಾರೆ ಬಿಡು ಅಂತ. ನಾವು ಚಪ್ಪಲಲ್ಲೇ ಬಿಡಮ್ಮ. ನಮ್ಮ ಕಡೆಗೆ ಅದ ಸಾಯ್ಕೊಂಡು ಕರೀತಾರೆ, ಬರ್ರಿ ಕಾಯಿ ತಗೋರಿ. ಚಪ್ಪಲ್ ಬಿಡಕ್ಕೆ ಒಂದು ಜಾಗ ಐತಿ ಇಲ್ಲಿ. ಹಂಗೆ ನೋಡಿ ಒಂದು ಚಪ್ಪಲ್ ನಾನೇ ಎತ್ತಿಡ್ಬೇಕು. ಇರ್ಲಿ ಏನೇನು ಮಾಡಿಸ್ಕೊಂತೀವಿ ಮಾಡಿಸ್ಕೊ ನನ್ನ ಕೈಲಿ. ಚಲೋ ಕ್ಲೋಸ್ ಅದ, ಇನ್ನೂ ಓಪನ್ ಆಗಿಲ್ಲ. ಈವ್ನಿಂಗ್ ಓಪನ್ ಆಗ್ತದಂತ. ಅದಕ್ಕೆ ಇಲ್ಲಿ ನೋಡಿ ಎಷ್ಟು ಜನ ಕಾಯಕತ್ತಾರ. ನಮಗೆ ಗೊತ್ತಿದ್ದಿಲ್ಲಪ್ಪ ಇಲ್ಲಿ ಇಷ್ಟು ಜನ ಕಾಯ್ತಾರ, ಇಷ್ಟು ಜನ ಬರ್ತಾರಂತ. ಸಕ್ಕತ್ತದ ಬಿಡು ಗುಡಿ. ಇಷ್ಟು ದೂರ ಬಂದದಕ್ಕೂ ಸಾರ್ಥಕ ಆಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕ್ಲೋಸ್ ಅದ. ಓಪನ್ ಟೈಮಿಂಗ್ 5 o'clock ಇರ್ಬೋದು, ಇಲ್ಲಾಂದ್ರೆ 4:30 ಇರ್ಬೋದು. ಈಗ ಆಲ್ರೆಡಿ 4:20 ಆಗ್ಯದ. ಗೇಟ್ ಓಪನ್ ಮಾಡ್ಯಾರ, ಒಳಗೆ ಬಂದಿದ್ದೇವೆ. ನಡೆದೇ ನೋಡ್ರಿ ಸುತ್ತ. ಇದು ರೌಂಡ್ ಹಾಕೊಂಡು ಹೋಗ್ಬೇಕಿದ್ರು.
ಆಳಿ ಹಚ್ಚಿ ನಾನು ಮುಂದೆ ನೀನು ಮುಂದೆ ನೀನು ಮುಂದೆ ನಾನು ಮುಂದೆ ಅಂತ ಹೊಂಟಿದ್ದೆ. ನಮ್ಮ ಗಣೇಶನ ಹಿಂದಕ್ಕಾಗ್ಯಾನ, ಅವ್ನಿಗೆ ಕಾಲ್ ಬಂತು ಅಂತ ಹೇಳಿ ನಾನು ಮುಂದೆ ಹೊಂಟಿದ್ದೆ. ಇಲ್ಲೆಲ್ಲ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ ಹಾಕ್ತಾರೆ. ಪ್ಲಸ್ ಮುಂದೆ ವೀಡಿಯೋ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಯಾಕಂದ್ರೆ ಫೋನ್ ಕಸ್ಕೊಂಡ್ರೆ ಏನು ಮಾಡ್ಬೇಕು ನಾವು. ಈಗ ಮುಂದೆ ದರ್ಶನಕ್ಕೆ ಹೊಂಟಿದ್ದೆವು. ಫ್ರೆಂಡ್ಸ್, ಇದು ಶಿವನ ಗುಡಿ ಐತಿ, ಭಾರಿ ಐತಿ ಬಿಡ್ರಿ. ದರ್ಶನನೂ ಚಲೋ ಆಯ್ತು. ಗುಡಿನ ಹಾಕ್ತೀನಿ ನೋಡ್ರಿ. ಇದು ಯಾಕಂತಂದ್ರೆ ಹೊಸ ಗುಡಿ ಅಂತ ನನಗೆ ಅನ್ಸಾಕತ್ತಿಲ್ಲ, ಭಾಳ ಭಾಳ ಹಳೇ ಕಾಲದ ಗುಡಿ ಅಂತ ಅನ್ಸಾಕತ್ತೈತಿ. ಒಳಗೆ ಎಲ್ಲ ಥರ ದೇವ್ರುಗಳವ, ಎಲ್ಲ ಕಡೆಗೂ ಆರತಿ ಆಗ್ತೈತಿ. ಎಲ್ಲ ಕಡೆ ಸುತ್ತರ್ಕೊಂಡು ಆರತಿ ತೊಗೊಂಡು ನಮಸ್ಕಾರ ಮಾಡಿ ಬರೋದೈತಿ. ನಾನು ಎಲ್ಲ ಕಡೆ ಆರತಿ ತೊಗೊಂಡು ಶನ್ಮಾಡಿಗೆಸಿಂದ ಬಂದು ಅಲ್ಲೆಲ್ಲ ಅಲೌಡ್ ಇರಲಿಲ್ಲ, ವೀಡಿಯೋ ಮಾಡಿ ಅಲೋಡ್ ಇರಲಿಲ್ಲ. ಆದ್ರೂ ಕದ್ದು ಮುಚ್ಚಿ ಅಲೋಡ್ ಮಾಡೀನಿ. ಯಾಕಂದ್ರೆ ನಾನು ನಿಮಗೆ ತೋರಿಸ್ಬೇಕಂತೇಳಿ ಭಾಳ ಖಾಯಶ್ ನನಗೆ. ಹಾಗಾಗಿ ಭಾಳ ನೋಡ್ತಕ್ಕಂಥದ್ದು ಪುರಾತನ ಕಾಲದ ದೇವಸ್ಥಾನ ಐತಿ. ಇದು ನೋಡೋಕೆ ಮಾತ್ರ ಸಕ್ಕತ್ತೈತಿ, ಕಣ್ಣು ಸಾಲಂಗಿಲ್ಲ ಗೈಸ್. ನೀವು ಒಂದ್ಸಲಿ ಹೋಗಿ ಗೇಸಿಂದ ನೋಡ್ಕೊಂಡು ಬರ್ರಿ. ಲೊಕೇಶನ್ ನನಗೆ ಹೇಳೋಕೆ ಗೊತ್ತಿಲ್ಲ ಇದು ಹೆಂಗದ ಅಂತೇಳಿ ಗೇಸಿಂದ. ತಮಿಳ್ನಾಡು ನೋಡ್ರಿ, ಆ್ಯಕ್ಚುಲಿ ಇದು ತಮಿಳ್ನಾಡು. ಎಂಟ್ರಿ ಆಗ್ತಿದ್ದಂಗೆ ಗುಡಿ ಕಾಣಿಸ್ತಾವ ಅಲ್ಲ ರೈಟ್ ಸೈಡಿಗೆ. ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಗುಡಿ. ದರ್ಶನ ಮುಗಿಸ್ದೆ, ದರ್ಶನ ಮುಗಿಸ್ಕೊಂಡು ಗೀಸಿಂದ ಹೊರಗೆ ಬಂದೆ. ನಾನೇ ಫಸ್ಟ್ ಹೊರಗೆ ಬಂದೆ. ಸಾಕಾಗೈತಿ ಹೊರಗೆ ನೋಡೋಕೆ. ಗುಡಿ ಹೊಸದು ಅನಿಸ್ತೈತಿ, ಬಟ್ ಒಳಗೆ ಫುಲ್ಲು ಹಳೆ ಗುಡಿ ಐತಿ. ಇದು ಭಾಳ ಹಿಂದಿನ ಕಾಲದ ಗುಡಿ ಇದ್ದಂಗೆ ಐತಿ, ಬಟ್ ಮಸ್ತ್ ಐತಿ ಬಿಡಿ. ಆದಷ್ಟು ವೀಡಿಯೋ ಮಾಡೀನಿ, ಹಾಕ್ತೀನಿ ನೋಡ್ರಿ. ಇವಾಗ ಗಣೇಶನ ಯಾಕೋ ನನಗೆ ಬಿಟ್ಟು ಹೋಗೋಣ. ಅವು ಜಲ್ದಿನೇ ದರ್ಶನ ಮುಗಿಸ್ಕೊಂಡು ಹೋದನು. ಹಾಗಾಗಿ ಅವ್ರು ದರ್ಶನ ಮಾಡಿದ್ನು ಬಿಟ್ಟು ಗೊತ್ತಿಲ್ಲ ಪಾಪ. ನಾನೇ ಮುಂದೆ ಹೋಗಿದ್ದೆ, ಮುಂದೆ ಮಾಡ್ಕೊಂಡು ಬಂದೆ. ಅವ್ನು ಏನಾಯ್ತೋ ಗೊತ್ತಿಲ್ಲ, ನನಗೆ ಬಿಟ್ಟು ಹೊರಗೆ ಬಂದಾನ. ಕೇಳ್ತೀನಿ ಎಲ್ಲಾನ ಒಂದ್ಸಲ. ಇವಾಗ ನನಗೆ ಬಿಟ್ಟು ಎಲ್ಲಿ ಕುಂತ ಅನ್ಸೋದನ್ನು ಹುಡುಕ್ಲಕ್ಕೆ ಹಚ್ಚ ನೋಡ್ರಿ ಗಾಯ್ಸ್. ಮೈಕ್ ಆಫ್ ಮಾಡೀನಿ, ಯಾಕಂತಂದ್ರೆ ಇದು ಚಾರ್ಜ್ ಇಳಿಯಾಗತ್ತೈತಿ. ಮೈಕ್ ಹಾಕಿದ್ರೆ ಭಾಳ ಚಾರ್ಜ್ ಸ್ಪೀಡಾಗಿ ಇಳಿದ್ಬಿಡ್ತದೆ. ಏನು ಮಾಡಲಿ, ಎಲ್ಲ ಟಿ ಹಿಂದೆ ಕುಂತ ನಂಗೆ ತೆಗಿನೋಗಿ ಹೋಗಿ ನೋಡಿ. ಎಲ್ಲಿದ್ದೆಪ್ಪ? ಯಾ ತೆಗಿನ ಕುಂತಾನ ಶಿವ ಹೋಗಿ. ತೋರಿಸ್ತೀನಿ ಅಂದರೆ ಯವ್ವ ಇಂಥ ತೆಗಿನಾಗ ಹೋಗೋದು ಏನು ನಿಂತಿದ್ದೀನಿ. ಕಲ್ಲೋಡ್ರಿ ಎಲ್ಲಿ ಕುಂತಾನ ಸೀದಾ. ಏನೋ ಆಗಿದೆ, ಅದಕ್ಕೆ ಹೋಗಿ ಅಂತ ಪರಲ್ ಕುಂತಾನ. ವಾವ್, ಸಿಟಿ ನೋಡ್ರಿ ಹೆಂಗೆ ಕಾಣಕತ್ತೈತಿ. ಸುಂದರ ಸುರ ಸುಂದರ. ಎಷ್ಟು ಸಖತ್ ಕಾಣಿಸಕತ್ತೈತಲ್ಲ. ಬೆಟ್ಟ ಹತ್ತಿ ಊರು ನೋಡೋ ಖುಷಿನೇ ಬೇರೆ. ಇಷ್ಟು ಗಬ್ಬನಾರಾಕತ್ತೈತಿ. ಇಲ್ಲಿ ಬಂದಿಸ್ ನೀನು ಹೆಂಡಿ ತಿನ್ಕೊಂತ ಕುಂತ. ನೀವು ಸ್ಮೆಲ್ ಬರಾಕತ್ತಿಲ್ಲ ನಿನಗೆ ಇಲ್ಲಿ ಏನು? ಇಂತಲ್ಲಿ ಬಂದು ಕುಂತಿದ್ದು ಯಾಕೆ? ಕಾಲು ನನ್ನ ಫ್ಲಾಟ್ ಇದ್ದಲ್ಲಿ ನಡೆಯೋಕೆ ಕಷ್ಟ ಅಂತಂದ್ರೆ ಇಂಥದ್ರಾಗ ಬರಬೇಕಾ? ಕುಂಟ್ಕೊಂತ ಇಲ್ಲಾಗ ಬಂದು ಕುಂತಿದ್ದಿ? ನೀ ಫಸ್ಟಿಗೆ ಇತ್ತಲ್ಲ ದರ್ಶನ ಮಾಡ್ಲಾರ್ದು ಯಾಕೆ ಬಂದು? ಒಳಗೆ ಸಕ್ಕತ್ತಿತ್ತು ಗೊತ್ತಾ, ಏನು ಭಾರಿ ಅದ ಅಂತ. ಫುಲ್ಲು ಬರೀ ಹಳೀ ದೇವಸ್ಥಾನದ ಅದು. ಯಾವ್ದು ಕೇರಳಕ್ಕೆ ಹೋದಾಗ ಬಂದಿವಿ. ತೆಲಂಗಾಣನ ದಾಟ್ತೀವಿ ಈಗ. ತಮಿಳ್ನಾಡು ತೆಲಂಗಾಣ? ತಮಿಳ್ನಾಡಲ್ಲ, ತಮಿಳ್ನಾಡು. ಚೆನ್ನಾಗಲ್ಲ. ಅದಕ್ಕೆ ಸ್ವಲ್ಪ ಹೊಟ್ಟೆ ಹಸುವಾಗದ ಅಂತೇಳಿ ಏನಾರು ತಿಂದ್ರಾಯ್ತು ಅಂತೇಳಿ ಬಂದಿವಿ. ಬಂದಿದ್ದೀವಿ 30 ನಿಮಿಷ ಸಾಕು ನಮ್ಗೆ ಅಷ್ಟೇ. ಭಾಳ ಟೇಸ್ಟ್ ಚಲೋ ಅಂತ ಹೇಳಿ ನಾನು ನೋಡೋಣ. ಟೇಸ್ಟು ಸಖತ್ತದ, ಬಟ್ ತಣ್ಣಗದ. ತಣ್ಣಗಿರಬಾರ್ದಾಗಿತ್ತು ನಾವು ಮಸ್ತ್ ಅನಿಸ್ತೈತಿ. ನಮಗೇನೀಗ ಹಸುವಾಗ್ಯದ, ತಣ್ಣಗ ಗರಂ ಊಟ ಸಿಕ್ಕರೆ ಸಾಕಾಗಿ ನಮಗಾಗ್ಯದ. ಗೊತ್ತು, ನಾವು ಜಿಮ್ ಮಾಡೋರು ಎಲ್ಲಿಗೆ ಹೋದ್ರೂ ಪ್ರಾಬ್ಲಮ್ ಒಂದೇ, ಕಾಫಿ ಕುಡಿಬೇಕಂದ್ರೆ ಶುಗರ್ಲೆಸ್ ಕೊಡ್ರಿ ಅಂತಂದ್ರೆ ನಮ್ಗೆ ಅಂಗಡಿಯವ್ರು ಹೆಂಗೆ ನೋಡ್ತಾರೆ ಅಂತ ಹಿಂಗೆ ನೋಡ್ತಾರೆ. ಇವ್ರಿಗೆ ಏನು ಶುಗರ್ ಅದೇನ ಅಂತಂದು ಗೇಸಿ. ಹೌದಿಲ್ಲ ಅಣ್ಣ? ಶುಗರ್ಲೆಸ್ ಶುಗರ್ಲೆಸ್ ಒಂದು ಕಾಫಿ ಕೊಡ್ರಿ. 2 ಒಂದು
ಎರಡು ಬೇಕು ಅಂತಂದ್ರೆ ಆಕಿ ಇಬ್ರಿಗೂ ಶುಗರ್ ಅದೇ ನನ್ನಪ್ಪಲೆ ನೋಡ್ತಾಳೆ ಆಂಟಿ ಪಾಪ ಅಂಗಡಿ ಆಕಿಂದೇನು ತಪ್ಪಿಲ್ಲ. ಅದು ಆ್ಯಕ್ಚುಲಿ ಎಲ್ಲರಿಗೂ ಮೈಂಡ್ ಸೆಟ್ ಅದೇ ಐತಿ. ಶುಗರ್ ರೇಸ್ ಕುಡಿಯಕತ್ತಾರಂದ್ರೆ ಅವ್ರಿಗೆ ಶುಗರ್ ಅದ ಅಂತ ದಿವ್ಸ. ಬಟ್ ನಮ್ಗೆ ಶುಗರ್ ಇಲ್ಲ, ನಾವು ಜಿಮ್ ಮಾಡ್ತೀವಿ. ಜಿಮ್ ಮಾಡೋರಿಗೆ ಶುಗರ್ ಒಳ್ಳೇದಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಎಲ್ಲರಿಗೂ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋಂಗಿಲ್ಲ. ಸೊ ಹಂಗಾಗಿ ಬಿತ್ತಿಲ್ಲ ಕುರ್ಚಿ ಭಾರಿ ಅದ. ಇದು ತೆಲಂಗಾಣ ಕುರ್ಚಿ, ತಮಿಳ್ನಾಡು ಕುರ್ಚಿ. ಸಾರಿ, ನನಗೆ ಇದೇ ಮಿಸ್ಟೇಕ್ ಆಗುತ್ತೆ, ತೆಲಂಗಾಣ ತೆಲಂಗಾಣ. ಬಟ್ ನಮ್ಮ ಕರ್ನಾಟಕದ ಹೆಸರು ನೋಡ್ರಿ ಹೆಂಗೆ ಬರ್ತದೆ. ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಔಟ್ ಆಫ್ ಕರ್ನಾಟಕ ಮಂದಿ. ಈ ಶುಗರ್ಲೆಸ್ ಕುಡಿಯೋದು ಒಂಥರ ಗಂಜಲ ಕುಡ್ದಂಗೆ ಇರ್ತೈತಿ. ಆದ್ರೆ ಮನ್ಸು ಕೇಳಂಗಿಲ್ಲಲ್ಲ, ಕುಡಿಬೇಕೆ ಅನ್ನಿಸ್ತೈತಿ. ಸ್ವಲ್ಪ ಬೆಲ್ಲ ಇದ್ರೂ ಚೆನ್ನಾಗಿರ್ತೈತಿ. ಬೆಲ್ಲ ಇಲ್ಲ, ಪಲ್ಲ ಇಲ್ಲ. ಇನ್ನೂ ಎಷ್ಟು ಕಿಲೋಮೀಟ್ರ್ ಅದ? ನೀವು ಸ್ನ್ಯಾಪ್ ಹಾಕ್ಬೇಡ. ಅಲ್ಲಿಂದ ಕಾಫಿ ಕುಡ್ಕೊಂಡು ಗೇಸಿಂದ ಈ ನಮ್ಮ ಬೆಂಗಳೂರು ಟ್ರಾಫಿಕ್ ಒಳಗೆ ನಮ್ಮ ನಡೆ ನಮ್ಮ ಮನೆ ಕಡೆ ಅಂತೇಳಿ ಗೇಸಿಂದ ಝೂ ಅಂಥೇಳಿ ಮೆಟ್ರೋ ಸ್ಪೀಡ್ನಾಗ ಗಾಡಿ ಓಡಿಸಿ ಸೀದಾ ನಮ್ಮ ಮನೆಗೆ ನಾವು ತಲುಪಿದ್ವಿ ನೋಡ್ರಿ. ಗೈಸ್ ಫೈನಲಿ ನನ್ನ ಪಿ ಜಿನ ನಾನು ರೀಚ್ ಆದ. ಅವನಿಗೆ ಅವ್ನ ರೂಮಲ್ಲಿ ಬಿಟ್ಟು ಗೇಸಿಂದ ನಾನು ಇನ್ನು ಪಿ ಜಿಗೆ ಹೊಂಟಿ ನೋಡ್ರಿ. ಯಾಕಂತಂದ್ರೆ ಈಗ 8 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕಲ್ಲ, ಟೈಮ್ ಆಯಿತು. ಸೊ ಅದಕ್ಕೆ ಅವ್ನ ರೂಮಿಗೂ ಹೋಗಲಿ. ನಾವು ಅವನಿಗೆ ಅಲ್ಲೇ ರೋಡಿಗೆ ಬಿಟ್ಟು ಚಾವಿ ಇಸ್ಕೊಂಡು ಬರೋದು ನೆನಪಿದ್ದೆ. ಯಾಕಂತಂದ್ರೆ ನನ್ನ ರೂಮೇಟ್ ಅಕ್ಕ ಊರಿಗೆ ಹೋಗೋಣ, ಇಲ್ಲಿ ಕೀ ಹಾಕಿ ಕೊಟ್ಟು ಹೋಗಿರ್ತಾರೆ. ನೆನಪು ಹೋಯ್ತು. ನಿಮ್ಮ ಜೊತೆ ಮಾತಾಡ್ತಾ ನೆನಪಿದ್ರೆ ಹಾಗೆ ಹೋದೆ ನೋಡಿ. ఏం చేశారు? వస్తాను, రూమిಗೆ ಹೋಗಿ ಬರ್ತೀನಿ. ಬರೋದು ಎರಡೇ ತೆಲುಗು ಭಾಷೆ, ಅದನ್ನು ಎಟ್ಲ ಪೆಟ್ಲ ಮಾತಾಡ್ತೀನಿ. ದೇವಡ, ನಾ ಯಾವಾಗ ರೂಮಿಗೆ ಹೋಗ್ತೀನಿ, ಯಾವಾಗ ರೆಡಿಯಾಗಿ ಹೋಗ್ತೀನಿ ಮನೆಗೆ ಅಂತ ಅನ್ಸಕತ್ತೈತಿ. ಟೈಮ್ ಇನ್ನೂ 1/2 ಅವರ್ ಅದ, ಹಾಗೆ ಟೈಮ್ ಆಗಿಲ್ಲ. ಆದ್ರೂ ರೆಡಿ ಆಗಬೇಕಲ್ಲ, ಫ್ರೆಶ್ ಅಪ್ ಆಗಬೇಕು. ಇದೆಲ್ಲ ತೊಗೊಂಡು ಹೋಗಿದೆ. ಫೈನಲಿ ನನ್ನ ರೂಮಿಗೆ ಬಂದೆ. ಚಲೋ ಗೈಸ್, ನನ್ನ ವ್ಲಾಗ್ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಭಾಳ ಇಷ್ಟ ಆಯಿತು ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.